ಎಸ್ ಆರ್ ನೋ ಇರೋದ್ರಿಂದ ಇವತ್ತು ನೀವು ನೋಡ್ತಾ ಇದ್ರಿ ಕ್ರಿಕೆಟ್ ದಾಗ ವಿರಾಟ್ ಕೊಹ್ಲಿ ಮತ್ತೆ ಯಾರ್ಯಾರು ಈಗ ರೋಹಿತ್ ಶರ್ಮಾ ನನ್ಗಿಂತ ಚೆನ್ನಾಗಿ ಹೋಗೋದು ವಿರಾಟ್ ಕೊಹ್ಲಿ ನಮಗೆ ಕ್ರಿಕೆಟ್ ದಾಗ ಪ್ಯಾಷನ್ ಇದೆ, ನಮ್ಮ ಕ್ರಿಕೆಟ್ ಅಂದ್ರೆ ತುಳಿತಾ ಇದೆ. ಆದ್ರೆ ಸ್ಟಡಿ ಫಿಸಿಕ್ಸ್ ಕೆಮಿಸ್ಟ್ರಿ ಯೂನಿವರ್ಸಲ್ ಟ್ರೂತ್ ರೀ. ಒಬ್ಬೊಬ್ಬರಿಗೆ PCM ಅಂದ್ರೆ ಇಷ್ಟ ಆಗಿ ಒಬ್ಬರು ನಮ್ಗೆ ಕೆಮಿಸ್ಟ್ರಿ ಓದ್ತಿದ್ದಾರೆ ಅಂತೀರಾ? ಹೌದಲ್ಲ ಸರ್? ಕಲರ್ಫುಲ್, ಮ್ಯಾಥಮೆಟಿಕ್ಸ್ ಇಸ್ ಮೀನಿಂಗ್ಫುಲ್, ಮ್ಯಾಥಮೆಟಿಕ್ಸ್ ಇಸ್ ಮೀನಿಂಗ್ಫುಲ್, ಬಯಾಲಜಿ ಇಸ್ ಬ್ಯೂಟಿಫುಲ್. How sir you can define this one? ನೋಡಿ ಫಿಸಿಕ್ಸ್ ನೋಡಿ ಸ್ಟೇಟು ಮ್ಯಾಟರು ಎನರ್ಜಿ ಬಿಟ್ರಿ ಏನು ಕನ್ನಡ ಐಡಿಯಾ ಬರುತ್ತೆ. ಕನ್ನಡದಲ್ಲಿ ಶಕ್ತಿ ರೀ, ಶಕ್ತಿಯ ವರ್ಗಾವಣೆ. ಫಿಸಿಕ್ಸ್ ಇಸ್ ಪವರ್ಫುಲ್, ಪವರ್ ಮೀನ್ಸ್ ಶಕ್ತಿ, ಸಾಮರ್ಥ್ಯ. ನೆಕ್ಸ್ಟ್ ಕೆಮಿಸ್ಟ್ರಿ ಬರುತ್ತೆ ಯೋಗಗಳು ಏನ್ರಿ? ರೆಡ್ ಲಿಟ್ಮಸ್ ಬ್ಲೂ ಲಿಟ್ಮಸ್ ಚೇಂಜ್ ಆಗ್ತದೆ. ಬ್ಲೂ ಲಿಟ್ಮಸ್ ಚೇಂಜಸ್ ಟು ರೆಡ್ ಲಿಟ್ಮಸ್, ರೆಡ್ ಲಿಟ್ಮಸ್ ಟು ಬ್ಲೂ ಲಿಟ್ಮಸ್. ಕಲರ್ ಸೊ ದಟ್ಸ್ ವೈ ಕೆಮಿಸ್ಟ್ರಿ ಇಸ್ ಕಲರ್ಫುಲ್. ಇನ್ನು ಮ್ಯಾಥಮೆಟಿಕ್ಸ್ ಬರ್ರಿ, ರೋಹಿತ್ ಸರ್ ಕೇಳ್ರಿ, ಎಕ್ಸ್ಟ್ರಾ ಏನು ಕೇಳಂಗಿಲ್ಲ. A+B ಹೋಗ್ತಾರಲ್ಲ, A² + B² + ಬ್ಯಾರೆ ಹೇಳಂಗಿಲ್ಲ. ಮೀನಿಂಗ್ಫುಲ್ ಅಟೆ ಮಾತಾಡ್ತೀವಿ ನಾವು, ಬ್ಯಾರೆ ಮಾತಾಡಂಗಿಲ್ಲ. ಇನ್ನು ಬೈಡಲ್ ಬರ್ರಿ, ಅವ್ರು ಹೇಳ್ತಾರೆ ಹೆಂಗ್ ಚಂದ ಹೇಳ್ತಾರ್ರಿ. ಡಾಯ್ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹಾರ್ಟ್ ಕಿಡ್ನಿ. ಹೌದ್ರಿ, ಕನ್ನಡದಾಗ ನೀವು ಕನ್ನಡದಾಗ ಬಂದಿರ್ತೀವಿ ಪಾಸ್ವರ್ಡ್ ಫಸ್ಟ್ ಅವರಿಗೆ. ಹೃದಯದ ಅಂದವಾದ ಚಿತ್ರ ತೆಗೆದು ಭಾಗಗಳನ್ನು ಗುರುತಿಸಿ ಹೇಳ್ತಾರಲ್ರಿ. ಅಂದ್ರೆ ಯಾಕೆ ಬ್ಯೂಟಿಫುಲ್? ಅಂದ ಮೀನ್ಸ್ ಬ್ಯೂಟಿಫುಲ್. ಹೀಗೆ ಸಬ್ಜೆಕ್ಟ್ಗೆ ಅದರದೇ ಆದ ಮಾನ್ಯತೆ ಇದೆ. ಐಡಿಯಾ ಬಂತು ಸಬ್ಜೆಕ್ಟ್. ಇವಾಗ 100 ಔಟ್ ಆಫ್ 100 ತಗೋಬೇಕು ಟಾಸ್ಕ್ ನಮ್ದು ಏನ್ರಿ?